SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಶರಣರೇ ಮತ್ತು ವೇದಿಕೆಯ ಮುಂದೆ ಸಹಸ್ರ ಸಂಖ್ಯೆಯಲ್ಲಿ ನೆರೆದಿರುವ ಎಲ್ಲ ಶರಣೆಯರೇ, ನಿಮಗೆ ಡುಂಡಿರಾಜನ ಶರಣಾರ್ಥಿಗಳು. ಮೈಕು ಧ್ವನಿವರ್ಧಕ ಸರಿಯಾಗಿ ಕೇಳ್ತಾ ಇದೆಯಾ? ಕೇಳಿದರೆ ಒಂದು ಚಪ್ಪಾಳೆ ಹೊಡೆದು ಬಿಡಿ. ಯಾಕೆಂತಂದರೆ ಆ ಬಗ್ಗೆನೇ ಒಂದು ಚುಟುಕ ಇದೆ. ಈ ಧ್ವನಿವರ್ಧಕ ಮೈಕು ನಮಗೆ ಬಹಳ ಮುಖ್ಯ. ಭಾಷಣಕಾರರಿಗೆ ಮೈಕೆ ಭೂಷಣ, ಭಾಷಣಕಾರರಿಗೆ ಮೈಕೆ ಭೂಷಣ, ಕಾಲೇಜು ಹುಡುಗರಿಗೆ ಮೋಟಾರ್ ಬೈಕೇ ಭೂಷಣ, ರೈತರಿಗೆ ಕಾರ್ಮಿಕರಿಗೆ ಸ್ಟ್ರೈಕೇ ಭೂಷಣ, ಮಹಿಳೆಯರ ಕಿವಿಗೆ ಮೊಬೈಲೇ ಭೂಷಣ, ಮಹಿಳೆಯರ ಕಿವಿಗೆ ಮೊಬೈಲೇ ಭೂಷಣ, ಸರ್ಕಾರಿ ಕಚೇರಿಗೆ ದೂರು ಹಿಡಿದ ಫೈಲೇ ಭೂಷಣ, ಬೆಂಗಳೂರಿಗೆ ಮೆಟ್ರೋ ರೈಲೇ ಭೂಷಣ, ಭ್ರಷ್ಟ ರಾಜಕಾರಣಿಗೆ ಪರಪ್ಪನ ಜೈಲೇ ಭೂಷಣ. ಸೊ ನಿಮಗೆ ಕೇಳ್ತಾ ಇದೆ ಧ್ವನಿವರ್ಧಕ ಅಷ್ಟೇ ಅಲ್ಲ, ಇಡೀ ಕಾರ್ಯಕ್ರಮವೇ ಇಡೀ ಒಂದು ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತುಗಳನ್ನು ಆಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕೇವಲ ಉಪಚಾರಕ್ಕೆ ಈಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಯಾಕಂದರೆ ನೀವು ಇಂಥ ಸಾವಿರಾರು ಭಾಷಣಗಳನ್ನು ಕೇಳಿರ್ತೀರಿ. ಎಲ್ಲರೂ ಹೇಳೋದು ಹೀಗೆ, 2 ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಆಗ್ತಾ ಇದೆ ಅಂತ. ಮೊನ್ನೆ ಒಬ್ಬರಿದು ಎಷ್ಟೋ ಔಪಚಾರಿಕ ಆಗಿದೆ ಅಂತಂದರೆ, ಯಾಂತ್ರಿಕ ಆಗಿದೆ ಅಂತಂದರೆ, ಒಬ್ಬರು ಸಾಹಿತಿಗಳು ತೀರ್ಕೊಂಡಿದ್ರು. ಅಲ್ಲಿಗೆ ಬಂದ ಸಚಿವರು ಹೇಳಿದರು, ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ 2 ಮಾತುಗಳನ್ನ ಆಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತಂದರು. ಸದ್ಯ ಇಂಥ ಶ್ರದ್ಧಾಂಜಲಿ ಸಭೆಗಳು ಹೆಚ್ಚು ನಡೆಯಲಿ ಅಂತ ಹೇಳಲಿಲ್ಲ. ಈ 2 ಮಾತು ಅಂತ ಹೇಳಿ 2 ಮಾತಾಡಿ ನಿಲ್ಲಿಸಿದ್ದನ್ನು ನೀವೆಲ್ಲರೂ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲವೇ ಇಲ್ಲ. ಆರಂಭದಲ್ಲಿ ಹೇಳುತ್ತಾರೆ 2 ಮಾತು, ಆರಂಭದಲ್ಲಿ ಹೇಳುತ್ತಾರೆ 2 ಮಾತು, ಮುಗಿಸುವಾಗ ಆಗುವುದೇ ಬೇರೆ, 2 ಕಿವಿ ತೂತು ಅಂತ. ಆದರೆ ನನಗೆ ಸ್ನೇಹಿತರೆ ಇವತ್ತು ಸಂತೋಷ ಆಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ನಾನು ಕೊಡಬಲ್ಲೆ. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಶ್ರೀಗಳವರು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಷ್ಟು ದೊಡ್ಡ ವೇದಿಕೆ, ಇಷ್ಟೊಂದು ಸಹಸ್ರ ಸಂಖ್ಯೆಯ ಪ್ರೇಕ್ಷಕರು ನಮಗೆ ಯಾವಾಗಲೂ ಬಾರಿ ಸಿಗುವುದಿಲ್ಲ. ಆದರೆ ನನ್ನ ಅದೃಷ್ಟ ಮತ್ತೆ ನನ್ನನ್ನು ಪೂಜ್ಯರು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ. ಈ ದಿನ ನಾನು ಈ ಹಾಸ್ಯ ಸಾಹಿತ್ಯ ನಮಗೆ ಯಾಕೆ ಬೇಕು ಅನ್ನೋಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡಬೇಕು ಅಂತ ಇದ್ದೀನಿ. ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾರೆ ಅಂತ ನಾನು ಹೇಳಿದೆ. ಸುಮಾರು 2 ತಿಂಗಳ ಹಿಂದೆ ನನ್ನನ್ನು ಕರೆದಿದ್ದರು. ಆಮೇಲೆ ಮಧ್ಯೆ ವಿಚಾರಿಸ್ಕೊಳ್ತಾ ಇದ್ದರು, ಹೇಗೆ ಬರ್ತೀರಿ, ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಇತ್ಯಾದಿ. ಆದರೆ ಎಲ್ಲ ಕಡೆ ನಿಮಗೆ ಈ ರೀತಿ ಉಪಚಾರ ಆಗೋದಿಲ್ಲ. ಜನರು ಅವರದ್ದೇ ರೀತಿಯಲ್ಲಿ ಕರೀತಾರೆ. ಒಂದು ಸಲ ನಾನು ಬೆಂಗಳೂರಲ್ಲಿರೋದು, ಬೀದರ್ನಿಂದ ನನಗೊಂದು ಫೋನ್ ಬಂತು, ಕಾರ್ಯಕ್ರಮಕ್ಕೆ ಆಹ್ವಾನ. ನಮಸ್ಕಾರ ರೀ ಸರ, ಡುಂಡಿರಾಜೇನ್ರಿ ಸರ? ಹೂನ್ರಿ ಅಂತ. ಸರ, ನಾವು ಬೀದರ್ನಾಗ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾಡ್ಲಿಕ್ಕೆ ಹತ್ತೀವ್ರಿ ಅಂತಂದರು. ಹೌದಾ, ಹತ್ರಿ ಎಂದೆ. ಹಂಗಲ್ರಿ ಸರ, ಈ ರಾಜ್ಯ ಮಟ್ಟದ ಕವಿಗೋಷ್ಠಿ ಅಧ್ಯಕ್ಷತೆ ನೀವು ವಹಿಸ್ಕೋಬೇಕು ನೋಡ್ರಿ ಅಂತಂದರು. ನನಗೆ ಭಾಳ ಸಂತೋಷ ಆಯಿತು. ಆದರೆ ತಕ್ಷಣಕ್ಕೆ ಒಪ್ಕೊಳ್ಳೋದು ನಮ್ಮ ಅಂತಸ್ತಿಗೆ ಸ್ವಲ್ಪ ಕಮ್ಮಿ. ಹಾಗಾಗಿ ಸೌಜನ್ಯಕ್ಕೆ ಒಂದು ಮಾತು ಹೇಳಿದೆ, ಅಲ್ರಿ ರಾಷ್ಟ್ರ ಮಟ್ಟದ ಕವಿಗೋಷ್ಠಿ ಅಂತೀರಿ, ಬೆಂಗಳೂರಿನಲ್ಲಿ ನನಗಿಂತ ದೊಡ್ಡ ಸಾಹಿತಿಗಳು ಅದೆಷ್ಟು ಮಂದಿ ಇದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಂಬರ್ ಇದ್ದಾರೆ, ಪದ್ಮಶ್ರೀ ಪ್ರಶಸ್ತಿ ಪಡೆದ ದೊಡ್ಡರಂಗೇಗೌಡರು ಇದ್ದಾರೆ, ಎಲ್ಲ ಪ್ರಶಸ್ತಿ ಪಡೆದ ಬರಗೂರು ರಾಮಚಂದ್ರಪ್ಪನವ್ರು ಇದ್ದಾರೆ. ಅವ್ರನ್ನ ಯಾರನ್ನಾರು ಕರೀರಲ್ಲ, ನನ್ನ ಯಾಕೆ ಕರಿತೀರ್ರಿ ಅಂತಂದೆ. ತಕ್ಷಣ ಅವ್ರು ಹೇಳಿದ್ರು, ಇಲ್ರಿ ಸರ ನೀವಾ ಬರ್ಬೇಕು ನೋಡ್ರಿ. ಅಲ್ಲ, ಯಾಕಂತ ಹೇಳ್ರಲ್ಲ ಅಂತ. ನೋಡಿ ಸರ, ನೀವು ಏನೇನು ದೊಡ್ಡ ಸಾಹಿತಿಗಳ ಹೆಸರು ಹೇಳಿದ್ರಿ, ಅವರೆಲ್ಲ ರೊಕ್ಕ ಭಾಳ ಕೇಳ್ತಾರೆ ಸರ. ನಾವು ವಿಮಾನದಾಗೆ ಬರ್ತೀವಿ, ನಾವು ಇನ್ನೋವಾ ಕಾರ್ನಾಗೆ ಬರ್ತೀವಿ ಅಂತಾರಿ ಸರ. ಒಂದು ಮಾತು ಹೇಳ್ತೀನಿ ನೋಡ್ರಿ, ಇಡೀ ಕರ್ನಾಟಕದಾಗ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಕವಿ ಅಂದ್ರೆ ನೀವೇ ನೋಡ್ರಿ ಸರ ಅಂತಂದ್ರು. ಇದು ಅವರು ಕರೆದ ರೀತಿ. ಹೀಗೆ ಇನ್ನು ಹೋದ ಮೇಲೆ ನಮ್ಮ ಪರಿಚಯ, ಇವತ್ತಿಲ್ಲಿ ನಿಮ್ಮ ಗೆಳೆಯರು ಭಾಳ ಚೆನ್ನಾಗಿ ನನ್ನನ್ನು ಪರಿಚಯ ಮಾಡಿಸಿದ್ರು. ಕೆಲವರು ಸುಮ್ಮನೆ ಯೋಚನೆ ಮಾಡಿದ್ರೆ ಏನೋ ಹೇಳಿಬಿಡ್ತಾರೆ. ಇತ್ತೀಚೆಗೆ ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನನ್ನ ಪರಿಚಯ ಮಾಡಿದವರು ಕನ್ನಡ ಮೇಷ್ಟ್ರು ಅವರು ಹೇಳಿದರು, ನೋಡಿ ಕನ್ನಡದಲ್ಲಿ ಚುಟುಕ ಅಂದರೆ ನಮಗೆ ನೆನಪಾಗೋದು 2 ಹೆಸರು. ಒಬ್ಬರು ದಿನಕರ ದೇಸಾಯಿ, ಇನ್ನೊಬ್ಬರು ಡುಂಡಿರಾಜರು.
ದಿನಕರ ದೇಸಾಯಿ ಅವರು ಸಾವಿರಾರು ಚುಟುಗಳನ್ನು ಬರೆದಿದ್ದಾರೆ. ಡುಂಡಿರಾಜರು ಸಾವಿರಾರು ಚುಟುಗಳನ್ನು ಬರೆದಿದ್ದಾರೆ. ದಿನಕರ ದೇಸಾಯಿ ಅವರು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ ಅಂತ. ಸೊ ಈ ರೀತಿಯ ಪರಿಚಯಗಳು ಆಭಾಸಗಳೆಲ್ಲ ಆಗುತ್ತೆ. ಹೀಗೆ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಎಲ್ಲಿ ನಗು ಸಿಗುತ್ತೆ ಅಂತ ನಾನು ಹುಡುಕ್ತೀನಿ. ಯಾಕಂತಂದರೆ ಇವತ್ತಿನ ದಿನ ನಗು ಆರೋಗ್ಯಕ್ಕೆ ಒಳ್ಳೆಯದು ಅಂತ ವೈದ್ಯರೇ ಹೇಳ್ತಾರೆ. ಆರೋಗ್ಯದ ಬಗ್ಗೆ ಇವತ್ತು ಎಲ್ರಿಗೂ ಕಾಳಜಿ. ನೀವು ಬೆಳಗ್ಗೆ ಯಾವುದಾದ್ರು ಪಾರ್ಕಿಗೆ ಹೋಗಿ ನೋಡಿ, ನಗರದ ಪ್ರದೇಶದಲ್ಲಿ ಬೆವರುತ್ತಾ ಓಡುವವರು, ವ್ಯಾಯಾಮ ಮಾಡುವವರು, ಏದುಸಿರು ಬಿಡುವರು ಗಟ್ಟಿಯಾಗಿ. ಬೆವರುತ್ತಾ ಓಡುವರು, ವ್ಯಾಯಾಮ ಮಾಡುವರು, ಏದುಸಿರು ಬಿಡುವರು ಗಟ್ಟಿಯಾಗಿ. ವೇಗವಾಗಿ ನಡೆಯುವರು, ಸೈಕಲ್ಲು ಹೊಡೆಯುವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಅಂತ. ಯಾಕಂತಾನೆ ವೈದ್ಯರು ಹೇಳ್ತಾರೆ, ಈ ಅತಿಯಾದ ತೂಕ ಒಳ್ಳೆಯದಲ್ಲ, ನಿಮ್ಮ ಹೊಟ್ಟೆ ಕರಗಿಸಿ, ಆಗ ಮಾತ್ರ ನೀವು ಆರೋಗ್ಯವಾಗಿರ್ತೀರಿ ಅಂತ. ನಾವು ಹೊಟ್ಟೆ ಕರಗಿಸ್ಲಿಕ್ಕೆ ಅನೇಕ ಉಪಾಯ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ. ಹೆಣ್ಣು ಮಕ್ಕಳಂತೂ ಊಟನೇ ಮಾಡಲ್ಲ, ಡಯಟಿಂಗ್ ಅಂತೇಳಿ. ಆದರೆ ಹಾಗೇನೂ ಮಾಡಬೇಕಾಗಿಲ್ಲ. ಹೊಟ್ಟೆ ದೊಡ್ಡದಾಗಿದ್ರೂ ಆರೋಗ್ಯವಂತ ಆಗಿರೋ ಒಬ್ಬರು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಅತಿ ಆದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನೋದು ನಮ್ಮ ಡಾಕ್ಟರ್ ಹೇಳೋ ಮಾತು. ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಈ ಮಾತಿಗೆ ಒಂದು ವಿನಾಯಿತಿ, ಡೊಳ್ಳು ಹೊಟ್ಟೆ ವಿನಾಯಕ. ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಕಾರಣ ಇಷ್ಟೇ, ಹಾಸ್ಯ ರಸಕ್ಕೆ ಅವನೇ ಅಧಿಪತಿ, ಅವನೇ ಅಧಿಪತಿ. ಹೀಗಾಗಿ ನಿಮಗೆ ಸ್ವಲ್ಪ ಓವರ್ ವೆಯ್ಟ್ ಆಗಿದೆ, ಒಬೆಸಿಟಿ ಬಂದಿದೆ, ತೂಕ ಜಾಸ್ತಿ ಆಗಿದೆ ಎಂದು ಚಿಂತೆ ಮಾಡಬೇಡಿ. ನೀವು ಹಾಸ್ಯ ರಸವನ್ನು ಬೆಳೆಸ್ಕೊಂಡ್ರೆ ನಮ್ಮ ಗಣಪತಿ ಹಾಗೆ ಆರೋಗ್ಯವಂತವಾಗಿರ್ಬೋದು. ಗಣಪತಿ ಒಂದು ದಿವಸ ನೆಗಡಿಯಾಗಿದ್ದು ಜ್ವರ ಬಂದಿದ್ದು ಕೇಳಿದ್ದೀರಾ? ಇಲ್ಲವೇ ಇಲ್ಲ. ನಗ್ತಾ ನಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಬರೋದಿಲ್ಲ ಕಾಯಿಲೆ. ನಗ್ತಾ ನಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಬರೋದಿಲ್ಲ ಕಾಯಿಲೆ. 100 ದಾಟಿದರೂ ಯಮ ಬಂದು ಕೇಳ್ತಾನೆ, ಇನ್ನೂ ಸ್ವಲ್ಪ ಕಾಯಲೇ, ಇನ್ನೂ ಸ್ವಲ್ಪ ಕಾಯಲೇ ಅಂತ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಿಂದ ಇತ್ತೀಚೆಗೆ ನಮ್ಮನ್ನು ಅಗಲಿದ ವೃಕ್ಷ ಮಾತೆ ಯಾರು ಹೇಳಿ? ಸಾಲು ಮರದ ತಿಮ್ಮಕ್ಕ. 114 ವರ್ಷ ಬದುಕಿದ್ಲು. ಆ ವಯಸ್ಸಿನಲ್ಲೂ ಅವರ ಮುಖದಲ್ಲಿ ಒಂದು ನಗು ಇತ್ತು. ಅದು ಅವರ ಆರೋಗ್ಯದ ಲಕ್ಷಣ ಅಂತ ನನಗೆ ಅನ್ನಿಸ್ತು. ಸಾಲು ಮರದ ತಿಮ್ಮಕ್ಕ ಅಂದ ತಕ್ಷಣ ಒಂದು ಘಟನೆ ನೆನಪಾಗುತ್ತೆ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿದ್ದೆ ಸ್ವಾಮೀಜಿಯವರೇ, ಬೆಂಗಳೂರಿನಲ್ಲಿ. ಅಲ್ಲಿ ಆರತಕ್ಷತೆ ರಿಸೆಪ್ಷನ್ನಲ್ಲಿ ಮೈಲುದ್ದ ಕ್ಯೂ ಇತ್ತು. ಆದರೂ ನಾವು ಕ್ಯೂ ಅನ್ನು ಪಾಲಿಸಬೇಕು ಅಂತ ಸರದಿ ಸಾಲಿನಲ್ಲಿ ನಾನು ನಿಂತಿದ್ದೆ. ನಾವು ನೋಡ್ತಾ ಇದ್ದೀವಿ, ಸರದಿ ಸಾಲು ಬಹಳ ಉದ್ದ ಇತ್ತು. ಒಬ್ಬ ಮಹಿಳೆ ಸೀದಾ ಹೂಗುಚ್ಚ ತಗೊಂಡು ನೇರವಾಗಿ ವೇದಿಕೆಗೆ ಹೋಗಿಬಿಟ್ರು. ಆವಾಗ ಕೇಳಿದರೆ ಅವ್ರು ಯಾಕೆ ಹೋಗ್ತಿದ್ದಾರೆ ಅಂತ ಕೇಳಿದಾಗ ಯಾರೋ ಒಬ್ರು ಹೇಳಿದ್ರು, ಅವ್ರು ಯಾರೋ VIP ಇರಬೇಕು ಅಂತಂದ್ರು. ಅವ್ರು ಯಾವ VIP ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಕೊನೆ ನಾನು ಹೇಳಿದೆ, ಅವರು VIP ಅಲ್ಲ, VVIP, ಅವರು ಸಾಲು ಮುರಿದ ತಿಮ್ಮಕ್ಕ ಅಂತ ನಾನು ಹೇಳಿದೆವು. ಹಾಗೆ ನಮ್ಮಲ್ಲಿ ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲೇ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಹಾಸ್ಯ ಬರುತ್ತೆ. ಅನೇಕರು ನನಗೆ ಕೇಳ್ತಾರೆ, ಸರ್ ಈ ಡುಂಡಿರಾಜ್ ಅಂದ್ರೆ ಏನು ಅಂತ. ಡುಂಡಿರಾಜ್ ಅಂದ್ರೆ ನನ್ನ ಹೆಸರು, ಅದು ನಿಮ್ಮ ಸ್ವಂತ ಹೆಸರಾ ಅಂತ ಕೇಳ್ತಾರೆ. ಹೆಸರಲ್ಲಿ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತ ಇರುತ್ತಾ? ಇಲ್ಲ, ಡುಂಡಿರಾಜ ಅನ್ನೋದು ಗಣಪತಿಯ ಹೆಸರು. ನಮ್ಮ ತಂದೆಯವರು ಕಾಶಿಯಲ್ಲಿರುವ ಗಣಪತಿ ನೆನಪಿಗೆ ಆ ಹೆಸರನ್ನ ನನಗೆ ಇಟ್ಟಿದ್ರು. ಆಮೇಲೆ ಕೆಲವರು ಕೇಳಿದ್ರು, ಸರ್ ನಿಮ್ಮ ಕಾವ್ಯನಾಮ ಅನ್ಕೊಂಡಿದ್ದೆ ಅಂತ. ಕಾವ್ಯನಾಮ ಎಲ್ಲ ನಮ್ಮ ಹಳೆ ಕವಿಗಳಿಗಾಯ್ತು. ಬೇಂದ್ರೆಯವರು ಅಂಬಿಕಾಸನ ದತ್ತ ಅಂತ ಇಟ್ಕೊಂಡ್ರು, ಪುಟ್ಟಪ್ಪನವರು ಕುವೆಂಪು ಅಂತ ಇಟ್ಕೊಂಡ್ರು. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತೇಳಿ. ಹೀಗಾಗಿ ಅದು ನನ್ನ ಕಾವ್ಯನಾಮ ಅಲ್ಲ. ಜನರಿಗೆ ಯಾಕೋ ಕವಿಗಳ ಬಗ್ಗೆ, ಕಲಾವಿದರ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ಇನ್ನೊಂದು ಪ್ರಶ್ನೆ ನನ್ನ ಕೇಳ್ತಾರೆ ಎಲ್ಲ ಕಡೆ ಹೋದಾಗ, ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ. ನಂದು ಯಾವ ಮ್ಯಾರೇಜ್ ಆದ್ರೆ ಅವ್ರಿಗೇನ್ರಿ, ಅನುಭವಿಸೋದು ನಾನಲ್ವಾ? ಅದು ಅಲ್ಲದೆ ಲವ್ ಮ್ಯಾರೇಜಿಗೂ ಅರೇಂಜ್ಡ್ ಮ್ಯಾರೇಜಿಗೂ ಅಂತ ವ್ಯತ್ಯಾಸ ಏನಿಲ್ಲ. ಅದನ್ನು ನಾನು ಮೊಬೈಲ್ ಭಾಷೆಯಲ್ಲಿ ಹೇಳಿದರೆ ಜನರಿಗೆ ಬೇಗ ಅರ್ಥ ಆಗುತ್ತೆ. ಪ್ರೀತಿಸಿ ಮದುವೆ ಆದರೆ ಪ್ರೀಪೇಯ್ಡ್ ಯೋಜನೆ, ಪ್ರೀತಿಸಿ ಮದುವೆ ಆದರೆ ಪ್ರೀಪೇಯ್ಡ್ ಯೋಜನೆ, ಮದುವೆಯಾದ ಮೇಲೆ ಪ್ರೀತಿಸಿದರೆ ಪೋಸ್ಟ್ ಪೇಯ್ಡ್ ಯೋಜನೆ, ಮದುವೆಯಾದ ಮೇಲೆ ಪ್ರೀತಿಸಿದರೆ ಪೋಸ್ಟ್ ಪೇಯ್ಡ್ ಯೋಜನೆ, ಯಾರನ್ನೋ ಪ್ರೀತಿಸಿ ಇನ್ನೂ ಒಬ್ಬರನ್ನು ಪ್ರೀತಿಸಿದರೆ ಡಬಲ್ ಸಿಮ್ ಯೋಜನೆ ಅಂತ.
ಹೀಗೆ ಈ ಮದುವೆಯಲ್ಲೇ ಬೇಕಾದಷ್ಟು ಹಾಸ್ಯ ಇತ್ತು. ನಾನು ಮೊನ್ನೆ ಮದುವೆ ಹೋದೆ ಅಂತ ಹೇಳಿದ್ನಲ್ಲ, ಅಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ರು, ಶರತ್ ವೆಡ್ಸ್ ಅನ್ವಯ ಅಂತೇಳಿ ಇಂಗ್ಲಿಷ್ನಲ್ಲಿ. ತಕ್ಷಣ ನನಗೊಂದು ಹಾಸ್ಯ ಕಾಣ್ತು ಅದರಲ್ಲಿ. ಹುಡುಗನ ಹೆಸರು ಶರತ್, ಹುಡುಗಿಯ ಹೆಸರು ಅನ್ವಯ. ಹುಡುಗನ ಹೆಸರು ಶರತ್, ಹುಡುಗಿಯ ಹೆಸರು ಅನ್ವಯ. ಮದುವೆಗೆ ಮೊದಲೇ ಹೇಳಿದ್ದಾಳಂತೆ ಷರತ್ತುಗಳು ಅನ್ವಯ ಅಂತ. ಆಮೇಲೆ ನಾನು ಮನೆಗೆ ಬಂದ ಮೇಲೆ ನನ್ನ ಹೆಂಡತಿ ಕೇಳಿದ್ಲು, ಮದುವೆಗೆ ಹೋಗಿ ಬಂದ್ರಲ್ಲ ಮದುಮಕ್ಕಳು ಹೇಗಿದ್ದಾರೆ ಅಂತ. ನಾನೊಂದು ಚುಟುಕಾಗಿ ಹೇಳಿಬಿಟ್ಟೆ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗ ಈಗಾಗಲೇ ಮ್ಯೂಟ್ ಆಗಿದ್ದಾನೆ ಅಂತ. ನಾವೆಲ್ಲ ಮ್ಯೂಟ್ ಆಗಿದ್ದು ಮದುವೆ ಆಗಿ ಕೆಲವು ವರ್ಷಗಳ ನಂತರ. ಈಗಿನವ್ರ ಪಾಪ ಆಗಲೇ ಮ್ಯೂಟ್ ಆಗಿಬಿಡ್ತಾರೆ. ಮದುವೆ ಆಗುವಾಗ ಹೇಗೆ ನಂತರ ಹೇಗೆ ಅನ್ನೋದಕ್ಕೊಂದು ಉದಾಹರಣೆ. ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆಗೆ ಮೊದಲು ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆ ನಂತರ ಆಗ್ತಾರ ಮನಮೋಹನ್ ಸಿಂಗ ಅಂತ. ಮೂಕರಾಗಿ ಬಿಡ್ತಾರೆ ಅಲ್ವಾ. ಇದನ್ನ ನಾನು ಹೇಳಿದಾಗ ನಿನ್ನೆ ನಮ್ಮ ಕವಿಗೋಷ್ಠಿ ಲಕ್ಷ್ಮಣರಾವ್ ಇದ್ರು, ಇದನ್ನ ನಾನು ಹೇಳಿದಾಗ ಅವ್ರು ನನಗೆ ಆಮೇಲೆ ತರಾಟೆ ತಗೊಂಡ್ರು. ಏನು ಗಂಡಿರಾಜ್, ನೀವು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಜನರಲೈಸ್ ಮಾಡ್ತೀರಿ, ನೀನು ಹೆದರ್ಕೋಬಹುದು ಹೆಂಡತಿಗೆ, ನಾನು ಹೆದರ್ಕೊಳ್ಳಲ್ಲ ಅಂತಂದ್ರು. ತಕ್ಷಣ ನಾನು ಅವ್ರಿಗೆ ಹೇಳಿದೆ, ಯಾಕಂದ್ರೆ ಅವ್ರ ಹಿರಿಯರು ಏನು ಹೇಳಲಿಲ್ಲ. ಆಮೇಲೆ ಒಂದು ಕವಿತೆನೇ ಬರೆದೆ ಅವ್ರ ಬಗ್ಗೆ. ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು, ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು, ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು ಅಂತ. ಹೀಗೆ ಗಂಡ ಹೆಂಡತಿಯ ನಡುವೆ ಜಗಳ ಆಗತ್ತೆ, ನಾವು ಹೆದರ್ಕೊಳ್ತೀವಿ. ಹೆದರ್ಕೊಳ್ದೇ ಇರೋದಕ್ಕೂ ಒಂದು ಉದಾಹರಣೆ ಇದೆ ನಮ್ಮ ಪುರಾಣದಲ್ಲಿ. ಕೃಷ್ಣ ಎಷ್ಟು ಜನ ಹೆಂಡರು ಅವನಿಗೆ? 16,000 ಪ್ಲಸ್ 8 ಅಂತಾರೆ ಕೆಲವರು. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ, 16,000 ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ, ಈಗಿನವರಿಂದ ಆಗೋಲ್ಲ 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 ಅಂತ. ಕೃಷ್ಣನ ಗೊಲ್ಲರು ಅಂತ ನಾವು ಹೇಳ್ತೇವೆ. ಕೃಷ್ಣನಿಗೆ ಇನ್ನೊಂದು ಹೆಸರಿದೆ ಗೊಲ್ಲರಿಗೆ. ಏನು ಹೇಳಿ? ಯಾದವರು ಅಲ್ವಾ. ಗೊಲ್ಲರು ಅಂದ್ರೆ ಯಾದವರು. ಕೃಷ್ಣನ ಕಡೆಯವರು ಬರೀ ಯಾದವರು. ಇಲ್ಲಿ ಸೇರಿರೋ ನಾವು ಬಹಳಷ್ಟು ಮಂದಿ ಮದುವೆಯಾದವರು ಅಂತ. ಆ ಯಾದವರು ತಮ್ಮ ತಮ್ಮೊಳಗೆ ಜಗಳ ಆಡಿ ಇಡೀ ಯಾದವರ ವಂಶವೇ ನಿರ್ವಂಶ ಆಯಿತು. ಆದರೆ ನಾವು ಹಾಗಲ್ಲ. ತಮ್ಮ ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು, ಜಗಳವಾಡಿದರು ವಂಶ ಬೆಳೆಸುವರು ಮದುವೆ ಯಾದವರು ಅಂತ. ಹೀಗೆ ಸ್ನೇಹಿತರೆ, ಎಲ್ಲ ವಿಚಾರದಲ್ಲೂ ನಮಗೆ ಹಾಸ್ಯ ಸಿಗುತ್ತೆ. ಈ ನಮ್ಮ ಬಹಳ ನನ್ನ ಪೂಜ್ಯರಿಗೆ ಒಂದು ಧನ್ಯವಾದ ಹೇಳಬೇಕು. ಯಾಕಪ್ಪ ಅಂತಂದರೆ ಇಂಥ ಒಂದು ಗಂಭೀರ ಸಭೆಯಲ್ಲೂ ಪ್ರತಿದಿನ ಒಂದು ಹಾಸ್ಯ ಭಾಷಣವನ್ನು ಅವರು ಏರ್ಪಡಿಸಿದ್ದಾರೆ. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಸಮಾಜದ ಆರೋಗ್ಯವು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇವರು ಅನೇಕ ನನ್ನ ಗೆಳೆಯರೆಲ್ಲ ಗದ್ಯದಲ್ಲಿ ಹಾಸ್ಯ ಮಾಡ್ತಾರೆ, ನಂದು ಸ್ವಲ್ಪ ಪದ್ಯದಲ್ಲಿ ಹಾಸ್ಯ. ಈ ಪದ್ಯದಲ್ಲಿ ಹಾಸ್ಯ ಒಂದು ತೊಂದರೆ ಅಂದರೆ ತಕ್ಷಣ ಎಲ್ರಿಗೂ ಅದು ಅರ್ಥ ಆಗೋದಿಲ್ಲ, ಭಾಳ ಧ್ವನಿಪೂರ್ಣ ಆಗಿರುತ್ತೆ. ನೋಡಿ, ಇವತ್ತು ನಾನು ವಾಕಿಂಗ್ ಹೋಗುವಾಗ ನನ್ನ ಗೆಳೆಯರೊಬ್ಬರು ನನ್ನ ಕೇಳಿದರು, ನನ್ನ ಬಗ್ಗೆ ವಿಚಾರಿಸ್ಕೊಂಡ್ರು. ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ ಅಂತ. ನೋಡಿ, ಇಂಥದ್ದು ಸಂಸಾರದ ವಿಷಯಗಳನ್ನೆಲ್ಲ ನಾವು ಹೀಗೆ ಧ್ವನಿಪೂರ್ಣವಾಗಿ ಹೇಳಬೇಕು. ಕೊನೆಯದಾಗಿ ಒಂದು ಪದ್ಯ ನಾನು ಮೊಬೈಲ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಇವತ್ತು ನಮ್ಮ ಅನೇಕರ ಭಾಷಣಕಾರರ ಮಾತಿನಲ್ಲಿ ಅದು ಪ್ರಸ್ತಾಪ ಆಯಿತು. ರಾಜಪ್ಪ ಹೇಳಿದ್ರು ಮೊಬೈಲ್ ಯೂನಿವರ್ಸಿಟಿ ಅಂತಂದರು. ಹೇಗೆ ಮೊಬೈಲು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಮೊಬೈಲಿಂದಾಗಿ ನಮ್ಮ ಸಾಹಿತ್ಯದ ಓದು, ಸಾಹಿತ್ಯದ ಬರವಣಿಗೆ ಎಲ್ಲ ಹಿಂದೆ ಬಿದ್ದಿದೆ. ಹಾಗಾಗಿ ಆ ಮೊಬೈಲ್ ಇದ್ದರೆ ಏನಪ್ಪ ಒಂದು ಕಾಯಿಲೆ ಅಂತಂದರೆ, ಅಲ್ಲಿ ಕೂತ್ಕೊಂಡು ನಮ್ಮನ್ನೇ ನೀವು ನೋಡಿರ್ಬೋದು. ಹೀಗೆ ತೆಗೆದು ನಮ್ಮನ್ನು ನೋಡದೇ ಇದ್ರೆ ನಮ್ಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಆ ಬಗ್ಗೆ ಒಂದು ಪದ್ಯ ಇದೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಆಗಾಗ ತೆಗೆದು ಚೆಕ್ ಮಾಡಬೇಕು ಏನಾದರೂ ಬಂತಾ ಅಂತ. ಸೊ ತಮಗೆಲ್ಲ ಅದು ಅರ್ಥ ಆಗಿದೆ, ಬಹಳ ಖುಷಿ ಆಯಿತು. ನೀವು ಈ ಧ್ವನಿಪೂರ್ಣವಾದ ಪದ್ಯವನ್ನು
ಕೇಳಿ ಆನಂದಿಸಿದ್ರಿ. ಎಲ್ಲ ಕಡೆ ಹಿಂಗಾಗಲ್ಲ. ನಾನೊಂದ್ಸಲ ಹಾಸನಕ್ಕೆ ಹೋದಾಗ ಸ್ವಾಮೀಜಿಯವರೇ ಅಲ್ಲಿ ಇಂಥ ಧ್ವನಿಪೂರ್ಣ ಪದ್ಯಗಳನ್ನು ಓದಿದೆ. ಯಾರೂ ನಗಲೇ ಇಲ್ಲ, ಎಲ್ಲ ಗಂಭೀರವಾಗಿ ಕೂತಿದ್ರು. ನಾನು ಅನ್ಕೊಂಡೆ ಇದು ಹಾಸನ ಇಲ್ಲಿ ಹಾಸ್ಯ ಇಲ್ಲ. ಸರಿ, ಹಾಸ್ಯ ಮಾಡೋದು ನಮ್ಮ ಧರ್ಮ, ನಗೋದು ಬಿಡೋದು ಅವ್ರ ಕರ್ಮ ಅಂತ 1 ಗಂಟೆ ಭಾಷಣ ಮಾಡಿದೆ. ರಾತ್ರಿಯಲ್ಲೇ ಹಾಲ್ಟ್ ಮಾಡಿದ್ದೆ. ಮರುದಿನ ಬೆಳಿಗ್ಗೆ ಹಾಸನದ ಬೀದಿಯಲ್ಲಿ ವಾಕಿಂಗ್ ಹೋಗ್ತಾ ಇರಬೇಕು. ಅಷ್ಟು ದೂರದಿಂದ 4 ಜನ ಹುಡುಗರು ನನ್ನನ್ನು ನೋಡ್ಕೊಂಡು ಏನೋ ಮಾತಾಡ್ಕೊಂತ ಹತ್ರ ಬಂದರು. ಕೇಳಿದರು, ಸರ್ ನಮಸ್ಕಾರ, ನಿನ್ನೆ ಟೌನ್ ಹಾಲಲ್ಲಿ ಹಾಸ್ಯ ಮಾಡಿದ್ದು ಕವನ ಓದಿದ್ದು ನೀವೇ ಅಲ್ವಾ ಅಂತ. ಹೌದು ನಾನೇ. ಏನಾಯ್ತು ಬಹಳ ಚೆನ್ನಾಗಿತ್ತು ಸರ್ ಅಂತ ಬಿದ್ದು ನಕ್ಕರು. ನನಗೆ ಆಶ್ಚರ್ಯ ಆಯ್ತು. ಕೇಳಿದೆ, ಅಲ್ರಿ ನಾನು ಹಾಸ್ಯ ಮಾಡಿದ್ದು ನಿನ್ನೆ ಎಂದೆ, ನಮ್ಗೆ ಅರ್ಥ ಆದದ್ದು ಇವತ್ತು ಸಾರ್ ಅಂತಂದ್ರು. ಇದು ನಮ್ಮ ಹಾಸ್ಯದಲ್ಲಿರುವ ಒಂದು ಸಮಸ್ಯೆ. ಆದರೂ ಕೂಡ ತಾವು ಈಗಲೇ ನಕ್ಕಿದ್ದೀರಿ, ಸಂತೋಷ ಆಗಿದೆ. ಅಕಸ್ಮಾತ್ ಯಾರಿಗಾದ್ರೂ ನಗು ಬರ್ದೇ ಇದ್ರೆ ಬೇಜಾರು ಮಾಡ್ಕೊಳ್ಳಿ, ನೀವೆಲ್ಲ ನಾಳೆ ನಗ್ತೀರಿ ಅಂತ ಹೇಳ್ತಾ ನನಗೆ ಕೊಟ್ಟ ಸಮಯ ಮುಗಿದಿದೆ. ಇದಕ್ಕಾಗಿ ನನ್ನ ಮಾತುಗಳಿಗೆ ಒಂದು ಅವಕಾಶ ಕಲ್ಪಿಸಿದ ಸ್ವಾಮೀಜಿಯವರಿಗೆ ಮತ್ತು ಕೇಳಿದ ನಿಮಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.